ಮೈಸೂರು ಅರಸರಿಗೆ ಅಲಮೇಲಮ್ಮ ಶಾಪ ನೀಡಿದ್ದು ಯಾಕೆ? ಅಲಮೇಲಮ್ಮ ಶಾಪ ಕೊಡುವಂತದ್ದು ಮೈಸೂರು ಅರಸರು ಏನು ಮಾಡಿದ್ದರು? ಅಲಮೇಲಮ್ಮ ಅಷ್ಟಕ್ಕೂ ಯಾರು? ಅಲಮೇಲಮ್ಮ ಕಾವೇರಿ ನದಿಗೆ ಹಾರಿದ್ದಾದರೂ ಯಾಕೆ? ಅಲಮೇಲಮ್ಮನ ಶಾಪದ ಅರ್ಥವೇನು? ಅವುಗಳೆಲ್ಲವೂ ಕೂಡ ಎಷ್ಟು ನಿಜ ಆಗಿವೆ ಎಂದು ಈಗ ತಿಳಿದುಕೊಳ್ಳೋಣ. ಸುಮಾರು 1610ರಲ್ಲಿ ಶ್ರೀರಂಗಪಟ್ಟಣ ಇನ್ನು ಮೈಸೂರು ಒಡೆಯರ ಆಳ್ವಿಕೆಗೆ ಒಳಪಟ್ಟಿರಲಿಲ್ಲ. ಅದು ವಿಜಯನಗರದ ಸಾಮಂತ ರಾಜ್ಯವಾಗಿತ್ತು. ತಿರುಮಲ ರಾಜ ಈ ಭಾಗದ ಆಳ್ವಿಕೆಯನ್ನ ನಡೆಸುತ್ತಿದ್ದರು. ತಿರುಮಲ ರಾಜನಿಗೆ 2 ರಾಣಿಯರಿದ್ದರು. ಅವರಲ್ಲಿ ಒಬ್ಬರು ಅಲಮೇಲಮ್ಮ. ಒಂದು ದಿನ ತಿರುಮಲ ರಾಜರಿಗೆ ಸಂಧಿವಾತ ಶುರುವಾಯಿತು. ಆಗ ಈ ಕಾಯಿಲೆ ಎಷ್ಟು ಭಯಾನಕವಾಗಿತ್ತು ಎಂದರೆ ಇದನ್ನು ರಾಜರ ಕಾಯಿಲೆ ಅಂತಾನೆ ಕರೆಯಲಾಗುತ್ತಿತ್ತು. ಇದು ಎಷ್ಟು ಜಾಸ್ತಿ ಆಯಿತು ಎಂದರೆ ಇನ್ನೇನು ಈ ಕಾಯಿಲೆಯಿಂದ ತಿರುಮಲ ರಾಜ ಬದುಕುವುದೇ ಇಲ್ಲ ಎನ್ನುವ ರೀತಿ ಆಗಿತ್ತು. ಆಗ ಕೆಲ ಜ್ಯೋತಿಷಿಗಳು ತಲಕಾಡಿಗೆ ಹೋಗಿ ಒಂದು ಸಲ ಭೇಟಿ ಕೊಟ್ಟು ಬನ್ನಿ, ಆಗ ನಿಮ್ಮ ತೊಂದರೆಗಳು ಮತ್ತು ರಾಜರಿಗೆ ಇರುವ ಈ ಕಾಯಿಲೆ ಸರಿ ಹೋಗುತ್ತದೆ ಎಂದು ಸಲಹೆ ನೀಡಿದ್ದರು. ಹಾಗಾಗಿ ತಿರುಮಲ ರಾಜ ತನ್ನ ಮೊದಲ ಪತ್ನಿಯನ್ನು ಕರೆದುಕೊಂಡು ತಲಕಾಡಿಗೆ ಹೋಗುತ್ತಾರೆ. ಆಗ ಶ್ರೀರಂಗಪಟ್ಟಣವನ್ನು ನೋಡಿಕೊಳ್ಳುವ ಹೊಣೆ 2ನೇ ಪತ್ನಿ ಅಲಮೇಲಮ್ಮನದಾಗಿತ್ತು. ಆಗ ಸಮಯ ನೋಡಿಕೊಂಡು ಶ್ರೀರಂಗಪಟ್ಟಣದ ಮೇಲೆ ದಾಳಿ ನಡೆಸಿದ್ದರು. ಅಂದು ರಾಜ ಒಡೆಯರು ಮಾಡಿದ್ದಾದರೂ ಏನು? ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಳ್ಳಬೇಕು ಎಂದು ಮೈಸೂರು ಒಡೆಯರು ಮೊದಲಿನಿಂದಲೂ ಹೊಂಚು ಹಾಕಿ ಕಾಯುತ್ತಿದ್ದರು. ಈಗ ತಿರುಮಲ ರಾಜ ತಲಕಾಡಿಗೆ ಹೋಗಿರುವ ವಿಚಾರ ರಾಜ ಒಡೆಯರಿಗೆ ಗೊತ್ತಾಗುತ್ತದೆ. ದಾಳಿ ಮಾಡೋಕೆ ಇದು ಒಳ್ಳೆಯ ಸಮಯ ಅಂತ ತಿಳಿದುಕೊಂಡರು. ನಂತರ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡುತ್ತಾರೆ. ಆಗ ಶ್ರೀರಂಗಪಟ್ಟಣವನ್ನು ಪೂರ್ಣವಾಗಿ ತಮ್ಮ ವಶಕ್ಕೆ ಪಡೆದುಕೊಳ್ಳುತ್ತಾರೆ. ಆಗ ರಾಣಿ ಅಲಮೇಲಮ್ಮನವರು ತಲಕಾಡಿಗೆ ಓಡಿ ಹೋಗುತ್ತಾರೆ. ಅಲಮೇಲಮ್ಮನ ಬಳಿ ತುಂಬಾ ಚಿನ್ನಾಭರಣವಿತ್ತು. ಅದನ್ನು ಅಲಮೇಲಮ್ಮನವರು ತುಂಬಾ ಇಷ್ಟಪಡುತ್ತಿದ್ದರು. ಅಲಮೇಲಮ್ಮ ಶ್ರೀರಂಗಪಟ್ಟಣ ದೇವಸ್ಥಾನದ ರಂಗನಾಥ ಸ್ವಾಮಿಯ ಮಡದಿ ರಂಗನಾಯಕಿಯ ಪರಮ ಭಕ್ತೆಯಾಗಿದ್ದರು. ಹಾಗಾಗಿ ವಾರದಲ್ಲಿ 2 ದಿನ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ತಮ್ಮ ಬಳಿ ಇರುವ ಎಲ್ಲಾ ಚಿನ್ನಾಭರಣವನ್ನು ಪೂಜೆಗೆಂದು ಕೊಡುತ್ತಿದ್ದರು. 2 ದಿನದ ಪೂಜೆ ಮುಗಿದ ಮೇಲೆ ಆ ಎಲ್ಲಾ ಚಿನ್ನಾಭರಣವನ್ನು ಕೂಡ ಅಲಮೇಲಮ್ಮನವರಿಗೆ ನೀಡಲಾಗುತ್ತಿತ್ತು. ಶ್ರೀರಂಗಪಟ್ಟಣವನ್ನು ಮೈಸೂರು ಒಡೆಯರು ಪೂರ್ತಿಯಾಗಿ ಆಕ್ರಮಿಸಿಕೊಂಡರು. ಆ ಸಂದರ್ಭದಲ್ಲಿ ಅಲಮೇಲಮ್ಮನವರು ತಮ್ಮ ಎಲ್ಲಾ ಒಡವೆಗಳನ್ನು ಗಂಟು ಕಟ್ಟಿಕೊಂಡು ಓಡಿ ಹೋಗುತ್ತಾರೆ. ನಂತರದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿದ್ದ ತಿರುಮಲ ರಾಜರು ತಲಕಾಡಿನಲ್ಲಿ ಸಾವನ್ನಪ್ಪುತ್ತಾರೆ. ಇದರಿಂದ ಅಲಮೇಲಮ್ಮನವರು ವಿಧವೆಯಾಗುತ್ತಾರೆ. ಹಿಂದಿನ ಕಾಲದಲ್ಲಿ ಯಾವ ವಿಧವೆಯರು ಕೂಡ ಗಂಡ ಸತ್ತ ನಂತರ ಒಡವೆಯನ್ನ ಧರಿಸುವಂತಿಲ್ಲ ಎನ್ನುವ ಪದ್ಧತಿ ಇತ್ತು. ಹೀಗಾಗಿ ದೇವಸ್ಥಾನದವರ ಮನಸ್ಸಿನಲ್ಲಿ ಒಂದು ಕೆಟ್ಟ ಯೋಚನೆ ಬಂದಿತ್ತು. ಅಲಮೇಲಮ್ಮ ಇನ್ನು ಒಡವೆಯನ್ನು ಧರಿಸುವಂತಿಲ್ಲ, ಉತ್ತರಾಧಿಕಾರಿಗಳಿಗೆ ಆ ಒಡವೆ ಸೇರುತ್ತೆ ಎಂದರೆ ಆಕೆಗೆ ಮಕ್ಕಳು ಇಲ್ಲ. ಹೀಗಾಗಿ ಆ ಎಲ್ಲ ಒಡವೆಗಳು ನಮ್ಮ ವಶಕ್ಕೆ ಮಾಡಿಕೊಳ್ಳಬಹುದೆಂದು ಯೋಚಿಸುತ್ತಾರೆ. ಹೀಗಾಗಿ ದೇವಸ್ಥಾನದವರು ನೇರವಾಗಿ ಮೈಸೂರು ಒಡೆಯರಾದ ರಾಜ ಒಡೆಯರ ಬಳಿ ಹೋಗಿ ಇದರ ಬಗ್ಗೆ ಮಾತನಾಡುತ್ತಾರೆ. ಇವರು ಹೇಳಿದ ಮಾತು ಒಡೆಯರಿಗೂ ಕೂಡ ಸರಿ ಅನ್ನಿಸಿತು. ಆಗ ತಮ್ಮ ರಾಜಭಟರನ್ನು ಕರೆದು ಅಲಮೇಲಮ್ಮನ ಬಳಿ ಹೋಗಿ ಮನವಿ ಮಾಡಿ ಆ ಒಡವೆಗಳನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳುತ್ತಾರೆ. ರಾಜನ ಮಾತಿನಂತೆ ರಾಜಭಟರು ಅಲಮೇಲಮ್ಮ ವಾಸಿಸುತ್ತಿದ್ದ ತಲಕಾಡಿಗೆ ಹೋಗಿ ಅಲಮೇಲಮ್ಮನ ಬಳಿ ಮನವಿ ಮಾಡಿಕೊಂಡರು. ರಾಜರು ಹೇಳಿದ್ದಾರೆ, ನಿಮ್ಮೆಲ್ಲ ಒಡವೆಗಳನ್ನು ದೇವಸ್ಥಾನಕ್ಕೆ ಕೊಡಬೇಕಂತೆ ಎಂದು ಹೇಳುತ್ತಾರೆ. ಆದರೆ ಆ ಒಡವೆಗಳ ಮೇಲೆ ವಿಶೇಷವಾದ ಪ್ರೀತಿ ಹೊಂದಿದ್ದ ಅಲಮೇಲಮ್ಮನವರು ಆ ಒಡವೆಗಳನ್ನು ಕೊಡಲು ನಿರಾಕರಿಸುತ್ತಾರೆ. ಈ ವಿಷಯ ತಿಳಿದ ಒಡೆಯರು ಸೈನಿಕರನ್ನು ಕರೆದು ಅಲಮೇಲಮ್ಮನ ಬಳಿ ಬಲವಂತವಾಗಿ ಆ ಒಡವೆಗಳನ್ನು ಕಿತ್ತುಕೊಂಡು ಬನ್ನಿ ಅಂತ ಆಜ್ಞೆ ಮಾಡುತ್ತಾರೆ. ಒಡೆಯರ ಮಾತಿನಂತೆ ಸೈನಿಕರು ಅಲಮೇಲಮ್ಮನ ಬಳಿ ಒಡವೆ ಕಿತ್ತುಕೊಳ್ಳಲು ಹೋದಾಗ ಅಲಮೇಲಮ್ಮ ತಪ್ಪಿಸಿಕೊಂಡು ಓಡಿ ಹೋಗುತ್ತಾರೆ. ಓಡುತ್ತಾ ಒಡವೆಯನ್ನು ತಮ್ಮ ಸೀರೆಯಲ್ಲಿ ಕಟ್ಟಿಕೊಂಡು ಮಾಲಿಂಗಿಯ ತನಕ ಓಡುತ್ತಾರೆ. ಆದರೆ ಕಾವೇರಿ ನದಿ ತೀರದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಇನ್ನು ತಪ್ಪಿಸಿಕೊಳ್ಳಲು ಆಗುವುದಿಲ್ಲ ಎಂದು ಅಲಮೇಲಮ್ಮನಿಗೆ ತಿಳಿಯಿತು. ಆದರೆ ಒಡವೆಗಳನ್ನು ಕೊಡಲು ಕೂಡ ಅವರಿಗೆ ಮನಸ್ಸು ಇರಲಿಲ್ಲ.
ಹೀಗಾಗಿ ಒಡವೆ ಜೊತೆಗೆ ಕಾವೇರಿ ನದಿಗೆ ಹಾರಲು ಮುಂದಾಗುತ್ತಾರೆ. ನದಿಗೆ ಆರಬೇಕಾದರೆ ಒಂದು ಶಾಪವನ್ನ ಕೂಡ ನೀಡುತ್ತಾರೆ. ಆ ಶಾಪ ಏನೆಂದರೆ ತಲಕಾಡು ಮರುಳಾಗಿ, ಮಾಲಿಂಗಿ ಮಡುವಾಗಿ ಮತ್ತು ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ಎಂದು ಶಾಪ ನೀಡುತ್ತಾರೆ. ಒಂದು ವೇಳೆ ನಾನು ರಂಗನಾಯಕಿಯ ನಿಜವಾದ ಭಕ್ತೆಯಾಗಿದ್ದರೆ, ನಾನು ನಿಜವಾದ ಪತಿವ್ರತೆ ಆಗಿದ್ದರೆ ಈ ಶಾಪ ನಿಜವಾಗಲಿ ಎಂದು ಹೇಳಿಕೊಂಡು ನದಿಗೆ ಹಾರಿ ತಮ್ಮ ಪ್ರಾಣವನ್ನ ಬಿಡುತ್ತಾರೆ. ಆರಂಭದಲ್ಲಿ ಮೈಸೂರು ಒಡೆಯರು ಸೇರಿದಂತೆ ಯಾರು ಕೂಡ ಈ ಸೂಕ್ಷ್ಮವಾದ ವಿಚಾರವನ್ನ ಮನಸ್ಸಿಗೆ ತೆಗೆದುಕೊಂಡಿರಲಿಲ್ಲ. ಆದರೆ ಕಾಲ ಕಳೆದಂತೆ ಅಲಮೇಲಮ್ಮನ ಶಾಪ ನಿಜವಾಗೋಕೆ ಶುರುವಾಯಿತು. ಒಂದು ಸಮಯದಲ್ಲಿ ಸಂಪದ್ಭರಿತವಾಗಿದ್ದ ತಲಕಾಡು ಮರಳಿನಿಂದ ಆವೃತವಾಗಿ ಮಾರ್ಪಾಡಾಗುತ್ತಾ ಹೋಗಿತು. ಸುಮಾರು 30ಕ್ಕೂ ಹೆಚ್ಚು ದೇವಸ್ಥಾನಗಳು ಮರಳಿನಿಂದ ತುಂಬಿ ಹೋಗಿವೆ. ಅಲಮೇಲಮ್ಮ ನದಿಗೆ ಆರಿದ ಮಾಲಿಂಗಿಯ ಬಳಿ ಕಾವೇರಿ ನದಿಯಲ್ಲಿ ದೊಡ್ಡ ದೊಡ್ಡ ಸುಳಿಗಳು ಕೂಡ ನಿರ್ಮಾಣವಾದವು. ಅದು ಇಂದಿಗೂ ಕೂಡ ಆ ಸುಳಿಗಳು ಹಾಗೆಯೇ ಇವೆ. ಅದೇ ರೀತಿ 3ನೇ ಶಾಪದಂತೆ ಮೈಸೂರು ರಾಜರಿಗೆ ಮಕ್ಕಳು ಆಗಲೇ ಇಲ್ಲ. ಹೀಗಾಗಿ ಮಕ್ಕಳನ್ನು ದತ್ತು ಪಡೆಯುವ ಸಂಪ್ರದಾಯ ಮುಂದುವರೆದುಕೊಂಡು ಬಂದಿದೆ. ಈಗ ಶ್ರೀಕಂಠ ದತ್ತ ಒಡೆಯರಿಗೆ ಮಕ್ಕಳಿರಲಿಲ್ಲ ಎಂದು ಯದುವೀರ್ನನ್ನು ದತ್ತು ಪಡೆಯಲಾಗಿದೆ. ಅವರಿಗೆ ಮಗು ಕೂಡ ಆಗಿದೆ. ಆದರೆ ಆ ಮಗು ಮುಂದೆ ಒಡೆಯರಾದಾಗ ಅವರಿಗೆ ಮಗುವಾಗುವುದಿಲ್ಲ ಎನ್ನುವುದು ಸಂಪ್ರದಾಯ. ಮೊದಲು ಅಲಮೇಲಮ್ಮನವರ ಶಾಪವನ್ನು ನಂಬಿರಲಿಲ್ಲ. ಆದರೆ ನಂತರದಲ್ಲಿ ಈ ಶಾಪದ ಪರಿಣಾಮವನ್ನು ನಂಬುತ್ತಾ ಹೋಗುತ್ತಾರೆ. ಇದಕ್ಕಾಗಿಯೇ ಅಲಮೇಲಮ್ಮನ ಒಂದು ಬಂಗಾರದ ವಿಗ್ರಹವನ್ನ ಮಾಡಿಸಿದ್ದಾರೆ. ಶಾಪ ವಿಮೋಚನೆಗಾಗಿ ಆ ವಿಗ್ರಹಕ್ಕೆ ಪೂಜೆ ಮಾಡಲು ಶುರು ಮಾಡಿದರು. ದಸರಾ ಸಮಯದಲ್ಲೂ ಕೂಡ ಅಲಮೇಲಮ್ಮನ ವಿಗ್ರಹಕ್ಕೆ ಪೂಜೆ ಮಾಡಲಾಗುತ್ತದೆ. ಈಗಲೂ ಕೂಡ ಈ ಸಂಪ್ರದಾಯ ಮುಂದುವರೆದುಕೊಂಡು ಬಂದಿದೆ. ಮೈಸೂರು ಅರಮನೆಯಲ್ಲಿ ಈ ವಿಗ್ರಹ ಇರುವುದನ್ನ ನಾವು ನೋಡಬಹುದು. ವಿಜ್ಞಾನದ ಪ್ರಕಾರ ಶಾಪಗಳು ಪರಿಣಾಮ ಬೀರುತ್ತದೆ ಎಂಬುದು ಸುಳ್ಳು. ಆದರೆ ಒಡೆಯರ ವಂಶವೃಕ್ಷವನ್ನ ನೋಡಿದರೆ 17ನೇ ಶತಮಾನದಿಂದ ಇದುವರೆಗೂ 7 ಒಡೆಯರು ದತ್ತುಪುತ್ರರೇ ಆಗಿದ್ದಾರೆ. ಹಾಗಾಗಿ ಒಡೆಯರು ಶಾಪವನ್ನ ನಂಬುತ್ತಾರೆ.